ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಡಾರ್ಲಿಂಗ್ ದನ್ನು. ಫಸ್ಟ್ ವೀಕ್ ಎಲಿಮಿನೇಷನ್ ಇರಲ್ಲ ಅಂತ ಅನ್ಕೊಂಡಿದ್ವಿ, ಯಾಕಂದ್ರೆ ಫ್ರೈಡೆ ಬಂದ್ರೆ ಕೂಡ ನಮ್ಗೆ ನಾಮಿನೇಷನ್ಸ್ ಆಗಿರ್ಲಿಲ್ಲ. ಮತ್ತೆ ಎಲಿಮಿನೇಷನ್ಸ್ ಇದೆ, ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ವೋಟಿಂಗ್ ಪ್ರಕಾರ ಆದ್ರೆ ಯಾರು ಮನೆಗೆ ಹೋಗ್ತಾರೆ, ಇದು ಕೊನೆ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಕಾರಣ ಏನಂದ್ರೆ ನಮಗೆ ಶುಕ್ರವಾರ ನೈಟ್ ವೋಟ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶನಿವಾರ 11 ಗಂಟೆ ತನಕ, ಬೆಳಿಗ್ಗೆ 11 ಗಂಟೆ ತನಕ ವೋಟಿಂಗ್ ಲೈನ್ ಓಪನ್ ಇರುತ್ತೆ ನಮ್ಗೆ ವೋಟ್ ಮಾಡಕ್ಕೆ. ನಾನು ವಿಡಿಯೋ ಮಾಡಿದಾಗ ಸುಮಾರಾಗಿ 10 ಗಂಟೆ ಆಗಿರುತ್ತೆ. ಇದು ಒಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಒಂದು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಎಲ್ಲಾನ ತಗೊಂಡು ಒಂದು ವೆಬ್ಸೈಟ್ ಗಳೆಲ್ಲ ಚೆಕ್ ಮಾಡಿದಾಗ ವೋಟಿಂಗ್ ಅನಾಲಿಸಿಸ್ ಮಾಡಿದ್ರೆ ಯಾವ ರೀತಿ ಇದೆ, ಮನೆಗೆ ಹೋಗೋದು ಯಾರು ವೋಟಿಂಗ್ ಪ್ರಕಾರ ಆದ್ರೆ ಕಂಟೆಸ್ಟೆಂಟ್ ಗಳು ಯಾರಂತ ಗೊತ್ತೇ ಇರುತ್ತೆ. ಮುಖ್ಯವಾಗಿ ಜೋಡಿಗಳಂತ ತಗೊಂಡಾಗ ಅಶ್ವಿನಿ ಅಭಿಷೇಕ್ ಇದ್ದಾರೆ, ಅದಾದ್ಮೇಲೆ ನಮ್ಮ ಗಿಲ್ಲಿ ನಟ ಕಾವ್ಯ ಇದ್ದಾರೆ, ಅದಾದ್ಮೇಲೆ ಕರಿಬಸಪ್ಪ ಅಮಿತ್ ಇದ್ದಾರೆ. ಜೋಡಿಗಳಲ್ಲಿ ಒಂಟಿಗಳನ್ನ ತಗೊಂಡಾಗ ಧನುಷ್ ಗೌಡ, ನಮ್ಮ ಮಲ್ಲಮ್ಮ ಅವರು ಇದ್ದಾರೆ. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಒಂಟಿಗಳು ಮನೆಗೆ ಹೋಗ್ತಾರ, ಜೋಡಿ ಮನೆಗೆ ಹೋಗ್ತಾರ ಗೊತ್ತಿಲ್ಲ. ವೋಟಿಂಗ್ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಳೋಣ ಯಾರು ಡೇಂಜರ್ ಝೋನ್ ಇದ್ದಾರೆ, ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಇದಾರೆ ಅಂತ. ದಯವಿಟ್ಟು ಇಂಥ ಅಪ್ಡೇಟ್ಗಳು ಬೇಕಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, DDTV ಕನ್ನಡ ಅಂತ. ಅಲ್ಲಿ ಹೋಗಿ ಜಾಯಿನ್ ಆಗಿ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ನಿಮಗೆ ಅಲ್ಲಿ ಅಫಿಷಿಯಲ್ ಆಗಿ ಎಲ್ಲ ಸಿಗುತ್ತೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ. ವೋಟಿಂಗ್ ರಿಸಲ್ಟ್ ಅಂತ ಹೇಳಿದೆ, ಮುಖ್ಯವಾಗಿ ಹೇಳದಲ್ಲ, ಒಂಟಿಗಳಲ್ಲಿ 2 ನಾಮಿನೇಟ್ ಆಗಿದ್ದಾರೆ, ಜಂಟಿಗಳಲ್ಲಿ 3 ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಎಲ್ಲ ವೋಟ್ಸ್ ಬರ್ತಾವಂತ. ಮುಖ್ಯವಾಗಿ ಇಲ್ಲಿ ಫಸ್ಟ್ ಪ್ಲೇಸ್ ಅಂತ ತಗೊಂಡ್ರೆ ಆಫ್ ಕೋರ್ಸ್ ಈ ವೀಕ್ ಅಲ್ಲಿ, ಈ ವಾರದಲ್ಲಿ ಹೈಲೈಟ್ ಆಗಿದ್ದು ಕೆಲವರು. ಅದರಲ್ಲಿ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಸೂಪರ್ ಆಗಿದ್ದಾರೆ. ಒಂದು ನೆಗೆಟಿವ್ ಆರ್ ಪಾಸಿಟಿವ್ ಕಂಟೆಂಟ್ ಏನೋ ಒಂದು ಗೊತ್ತಿಲ್ಲ, ತುಂಬಾ ನಗಿಸ್ತಾರೆ, ತುಂಬಾ ಉರಿಸ್ತಾರೆ, ಕೆಲವ್ರನ್ನ ತುಂಬಾ ನಗಿಸ್ತಾರೆ. ಒಳ್ಳೆ ಕಂಟೆಂಟ್ ಕೊಟ್ರಪ್ಪ ಈ ವೀಕ್ ಅಲ್ಲಿ. ಗಿಲ್ಲಿ ನಟ ಸೂಪರ್, ಹುಡುಗಿರಲ್ಲಿ ಕಾವ್ಯ ಸೂಪರ್ ಅನ್ನೋ ಲೆವೆಲ್ಗೆ ತುಂಬಾ ಅಂದ್ರೆ ತುಂಬಾ 100% ಅಲ್ಲಿ 50%, 55% ಅವ್ರಿಗೆ ವೋಟ್ ಶೇರ್ ಆಗಿದೆ. ಅಂದ್ರೆ ಒಂದ್ಸಲ ಇಮೇಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಎಲ್ಲ ವೋಟ್ ಮಾಡ್ತಾ ಇದಾರೆ ಫ್ಯಾನ್ಸ್ ಅಂತ. ನಿಜವಾಗ್ಲೂ ಅಂದ್ರೆ ತುಂಬಾ ಫ್ಯಾನ್ಸ್ ಇದಾರೆ. ಈ ವೀಕಲ್ಲಿ ಮಾತ್ರ ಬರ್ತಾ ಚೇಂಜ್ ಆಗ್ತಾರೆ ಗೊತ್ತಿಲ್ಲ. ಈ ವೀಕಲ್ಲಿ ಈ ಜೋಡಿಗಳಲ್ಲಿ ಮೊದಲನೇ ಸ್ಥಾನ ಗಳಿಸಿದೆ ವೋಟಿಂಗ್ ಅಲ್ಲಿ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ನಮ್ಮ ಧನುಷ್ ಅವರು. ಯಾಕಂದ್ರೆ ಧನುಷ್ ಅವರು ಕೂಡ ತುಂಬಾನೇ ಫ್ಯಾನ್ಸ್ ಇದ್ದಾರೆ, ಸೀರಿಯಲ್ ಅಲ್ಲಿ ಆಕ್ಟರ್ ಇದ್ದಾರೆ, ತುಂಬಾ ಕಲರ್ಸ್ ಕನ್ನಡದಿಂದ ಮಾಡಿದ್ದಾರೆ, ತುಂಬಾ ನೋಡಿರ್ತಾರ. ಅವ್ರು ಒಂದು ಸೀರಿಯಲ್ ಆಕ್ಟರ್, ತುಂಬಾ ಸ್ವಲ್ಪ ಫೇಮಸ್ ಅಂತಾನೆ ಹೇಳ್ಬೋದು ಕೆಲವು ವಿಷಯಗಳಲ್ಲಿ. ಎಲ್ಲ ಒಂದು ಮಿನಿ ಇದಂದ್ರೆ ಒಂದು ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಧನುಷ್ ಗೌಡ ಇದ್ದಾರೆ. ಇನ್ನು ಥರ್ಡ್ ಪ್ಲೇಸ್ ಅಲ್ಲಿ ಶಾಕಿಂಗ್ ಆಗಿದೆ, ಮಲ್ಲಮ್ಮ ಅವರು ಇದ್ದಾರೆ ಗುರು. ಮಲ್ಲಮ್ಮ ಅವರು ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ತುಂಬಾ ಚೆನ್ನಾಗಿ ಫ್ಯಾನ್ಸ್ ಕೂಡ ವೋಟ್ ಮಾಡ್ತಾ ಇದ್ರೆ. ಆ ಮುಗ್ಧತೆಗೆ ಏನೋ ಗೊತ್ತಿಲ್ಲ, ಅವ್ರ ಇನ್ನೋಸೆಂಟ್ ಏನೋ ಗೊತ್ತಿಲ್ಲ, ಯಾರಿಗೆಲ್ಲ ಇಷ್ಟ ಆಗೋಣ ಗೊತ್ತಿಲ್ಲ, ವೋಟ್ಸ್ ಮಾತ್ರ ಬರ್ತಾ ಇದೆ. ಇನ್ನು ಫೋರ್ತ್ ಪ್ಲೇಸ್ ಅಲ್ಲಿ ನಮ್ಮ ಅಭಿಷೇಕ್ ಅಶ್ವಿನಿ ಅವರು ಇದ್ದಾರೆ. ಇವ್ರು ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ, ಯಾಕಂದ್ರೆ ಫೋರ್ತ್ ಫಿಫ್ತ್ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಅಮಿತ್, ಕರಿಬಸಪ್ಪ ಮತ್ತು ನಮ್ಮ ಅಶ್ವಿನಿ ಅಭಿಷೇಕ್ ಅವರಿಗೆ ಒಳ್ಳೆ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ, ಹತ್ತತ್ರನೇ ಇದೆ. ಕೇವಲ 5 or 6% ಮಾತ್ರ ತಗೊಂಡಿದ್ದಾರೆ. ಈ ರೀತಿ ಇದೆ ವೋಟಿಂಗ್ ರಿಸಲ್ಟ್. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಂಡ್ಬಿಡಿ. ಮುಖ್ಯವಾಗಿ ಜೋಡಿಗಳನ್ನು ತಗೊಂಡಾಗ ಅಶ್ವಿನಿ ಗಿಲ್ಲಿ ನಟ, ಅಭಿಷೇಕ್ ಅಶ್ವಿನಿ, ನಮ್ಮ ಕರಿಬಸಪ್ಪ ಅಮಿತ್. ಒಂಟಿಗಳನ್ನು ತಗೊಂಡಾಗ ಮಲ್ಲಮ್ಮ, ಧನುಷ್ ಗೌಡ. ವೋಟ್ ರಿಸಲ್ಟ್ ತಗೊಂಡ್ರೆ ಫಸ್ಟ್ ಜೋಡಿ ಇದ್ದಾರೆ, ಅದು ನಮ್ಮ ಕಾವ್ಯ ಗಿಲ್ಲಿ ನಟ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಧನುಷ್ ಗೌಡ ಇದ್ದಾರೆ. ಥರ್ಡ್ ಪ್ಲೇಸ್ ಬಂದ್ಬಿಟ್ಟು ಶಾಕಿಂಗ್ ನಮ್ಮ ಮಲ್ಲಮ್ಮ ಅವರು ಇದ್ದಾರೆ. ಫೋರ್ತ್ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಅಭಿಷೇಕ್ ಇದ್ದಾರೆ. ಫಿಫ್ತ್ ಅಲ್ಲಿ ಕರಿಬಸಪ್ಪ ಮತ್ತು ನಮ್ಮ ಅಮಿತ್ ಅವರು ಇದ್ದಾರೆ. ಈ ರೀತಿ ಇದೆ ವೋಟಿಂಗ್ ರಿಸಲ್ಟ್. ಇಲ್ಲಿ ಅಮಿತ್ ಅವರಿಗೆ, ಕರಿಬಸಪ್ಪ ಅವರಿಗೆ ಮತ್ತು ಅಶ್ವಿನಿ ನಮ್ಮ ಅಭಿಷೇಕ್ ಅವರಿಗೆ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪ ಹತ್ರದಲ್ಲೇ ಇದ್ದಾರೆ. ಬಟ್ ಟಾಪ್ 3 ತಗೊಂಡಾಗ ಧನುಷ್, ಮಲ್ಲಮ್ಮ, ಕಾವ್ಯ, ಗಿಲ್ಲಿ ನಟ ಈ ರೀತಿ ಇದ್ದಾರೆ. ವೋಟಿಂಗ್ ಅನಾಲಿಸಿಸ್ ಮಾಡಿ ನೋಡಿದ್ರೆ ಈ ವೀಕ್ ಮನೆಗೆ ಹೋಗೋದು ಯಾರಂತ ಕೇಳೋದಾದ್ರೆ, ಮುಖ್ಯವಾಗಿ ನನ್ಗನ್ಸುತ್ತೆ ಈ ವೀಕ್ ಅಲ್ಲಿ ಮಲ್ಲಮ್ಮ ಇಲ್ಲಾಂದ್ರೆ ನಮ್ಮ ಕರಿಬಸಪ್ಪ ಅಮಿತ್, ಇವೆರಡರಲ್ಲಿ ಯಾರಾದ್ರೂ ಒಬ್ರು ಮನೆಗೆ ಹೋಗೋದು ಕನ್ಫರ್ಮ್ ಅಂತ ಅನ್ಕೋಬಿಡಿ. ಯಾಕಂದ್ರೆ ಮಲ್ಲಮ್ಮ ಅವ್ರಿಗೆ ಅಷ್ಟು ಗೇಮ್ ಅರ್ಥ ಆಗ್ತಾ ಇಲ್ಲ, ಗೇಮ್ ಅವ್ರಿಗೆ ಅನಲೈಸ್ ಮಾಡಕ್ ಆಗ್ತಾ ಇಲ್ಲ. ನಾಮಿನೇಟ್ ಅಂದ್ರೆ ಯಾರೋ ಹೆಸರು ಹೇಳ್ತಾರೆ, ಇನ್ನೂ ಏನಾದ್ರೆ ಏನ್ ಹೇಳ್ತಾರೆ, ಗೇಮ್ ಅಂದ್ರೆ ಏನೋ ಗೊತ್ತಿಲ್ಲ. ಇಲ್ಲ, ಇವರು ಗೇಮ್ ಆಡ್ತಾರೆ, ಫಿಟ್ನೆಸ್ ಎಲ್ಲಾನು ಇದಾರೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿನ ಸಿಚುವೇಶನ್ ಗಳನ್ನ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಟೈಮ್ ತಗೊಂತಾರೆ. ಆದ ಕಾರಣ ಇವರಲ್ಲಿ ಯಾರಾದ್ರೂ ಹೋಗ್ಬೋದು. ವೋಟಿಂಗ್ ಪ್ರಕಾರ ಆದ್ರೆ ಕರಿಬಸಪ್ಪ ಅಮಿತ್ ಅವರು ಹೋಗೋ ಚಾನ್ಸಸ್ ತುಂಬಾನೇ ಇದೆ, ಕಡಿಮೆ ಬರ್ತಾ ಇದೆ ವೋಟ್ಸ್ ಅವ್ರಿಗೆ. ಇನ್ನು ಅದಾದ್ಮೇಲೆ ಇಲ್ಲ ಒಂದು ಟೀಮ್ ಒಂದು ಚಾಲೆಂಜ್ ತಗೊಳುತ್ತೆ, ಟೀಮ್ ಡಿಸಿಷನ್ ತಗೊಳುತ್ತೆ ಅಂದ್ರೆ ನಮ್ಮ ಮಲ್ಲಮ್ಮ ಅವ್ರನ್ನ ಹೊರಗಡೆ ಹಾಕೋ ಚಾನ್ಸಸ್ ಇದೆ. ಯಾಕಂದ್ರೆ ಅಮಿತ್ ಅವರು ಒಂದು RJ ಇದ್ದಾರೆ, ಅವ್ರ ಏನೋ ಎಮೋಷನ್ಸ್ ಹೊರಗಡೆ ಹಾಕ್ಬೋದು.
ಅದೇ ರೀತಿಯಾಗಿ ಕರಿಬಸಪ್ಪ ಅವ್ರು ಹೆಚ್ಚಾಗಿ ಕಾಣಿಸ್ಕೊಂತ ಇಲ್ಲ ಈ ವೀಕ್ ಅಲ್ಲಿ. ಅಮಿತ್ ಅವರು ಕರಿಬಸಪ್ಪ ಆಗಿರೋದು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಕಂಪೇರ್ ಟು ಮಲ್ಲಮ್ಮ ಹೆಚ್ಚಾಗಿ ಕಾಣಿಸ್ಕೊಂತ ಇಲ್ಲ, ಅವರು ಮಾತಾಡ್ತಾ ಇಲ್ಲ, ಏನು ಇದು ಮಾಡ್ತಾ ಇಲ್ಲ, ಆರ್ಗ್ಯುಮೆಂಟ್ಗಳಿಲ್ಲ, ಡಿಸ್ಕಷನ್ ಇಲ್ಲ, ಟಾಸ್ಕ್ಗಳಿಲ್ಲ, ಕಾಮಿಡಿ ಇಲ್ಲ, ಏನು ಇಲ್ಲ. ಇವೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಈ ವಾರ ಮನೆಗೆ ಹೋಗೋದು ಅಮಿತ್ ಕರಿಬಸಪ್ಪ ಅಂತ ನೀವು ಫಿಕ್ಸ್ ಆಗ್ಬಿಡಿ. ಯಾಕಂದ್ರೆ ಅಲ್ಲಿ ಹೌಸ್ ಮೇಟ್ಸ್ ಎಲ್ಲ ಕೂಡ ಅವ್ರನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇವ್ ಮನೆಯಿಂದ ಹೊರಗೆ ಹಾಕ್ಬೇಕಂತ. ಆದ ಕಾರಣ ಅವ್ರದ್ದು ನಮ್ದು ನಿಮ್ದು ಎಲ್ಲಾರ್ದು ಸೇರಿ ಎಲ್ಲಾರು ಒಬ್ಬರನ್ನ ಮನೆಗೆ ಹಾಕೋದು ಕರಿಬಸಪ್ಪ ಅಮಿತ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೀನಿ. ಇವರೇ ಹೋಗ್ಬೋದು. ಮಲ್ಲಮ್ಮ ಅವರು ಹೋಗೋದ್ರು ಚಾನ್ಸಸ್ ಇಲ್ಲ, ಕಳ್ಸಲ್ಲ. ಯಾಕಂದ್ರೆ ಅಲ್ಲಿಂದ ಎಮೋಷನ್ ಅವ್ರ ಕಡೆಯಿಂದ ಇನ್ನೋಸೆಂಟ್ ಆ ಕಂಟೆಂಟ್ ತೆಗಿತಾರೆ, ಕಲರ್ಸ್ ಕನ್ನಡದವ್ರು ಸುಮ್ಮನೆ ಬಿಡಲ್ಲ. ಆದ ಕಾರಣ ಅವ್ರು ಇಳಿಸ್ಕೊಂತಾರೆ. ಇವ್ರನ್ನ ಹಾಕ್ಬೋದು. ಓಟ್ಸ್ ಸೇಮ್ ಇದೆ ಅಭಿಷೇಕ್ ಅಶ್ವಿನಿ ಅವರಿಗೆ ಮತ್ತೆ ಕರಿಬಸಪ್ಪ ಅಮಿತ್ ಅವರಿಗೆ, ಹಂಗಂತ ಇವ್ರಿಬ್ಬರನ್ನ ಕಳ್ಸಲ್ಲ. ಯಾಕಂದ್ರೆ ಇವರು ಆಕ್ಟರ್ಸ್, ಇನ್ನೂ ಚಾನ್ಸಸ್ ಇದೆ, ಇನ್ನು ಅವಕಾಶ ಕೊಡ್ತಾರೆ ಇವ್ರಿಗೆ ಅವಕಾಶ ಕೊಡಕ್ ಚಾನ್ಸಸ್ ಇರಲ್ಲ ನನಗೆ ಅನ್ಸುತ್ತೆ. ಆದ ಕಾರಣ ಇವ್ರು ಹೋಗ್ಬೋದು ಕರಿಬಸಪ್ಪ ಅಮಿತ್. ಇದಾಗಿತ್ತು ಇವತ್ತಿನ ವೋಟಿಂಗ್ ಅನಾಲಿಸಿಸ್. ಮತ್ತೆ ನೀವ್ ಯಾರು ವೋಟ್ ಮಾಡಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.